ಸಾಕಷ್ಟು ಜನ ಅಭಿಮಾನಿಗಳಿಲ್ಲಿದ್ದಾರೆ. ಅಭಿಮಾನಿಗಳನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಧೀರ್ ನಡಟಿ ಅಂತ, ವಿಜಯಪುರದಿಂದ ಬಂದಿದ್ದೀನಿ. ನಾನು ವಿಷ್ಣು ಸರ್ ಅಭಿಮಾನಿ. ಈಗ ವಿಷ್ಣು ಸರ್ ಜೂನಿಯರ್ ಆಗಿ ಒಂದು ಅಭಿನಯವನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವಿಷ್ಣು ಸರ್ ಪುಣ್ಯಭೂಮಿ ಹೋರಾಟ ಸಂಬಂಧ ನಾವು ಎಲ್ಲ ಉತ್ತರ ಕರ್ನಾಟಕ ಆಗಿರಬಹುದು, ನಮ್ಮ ಇಡೀ ಕರ್ನಾಟಕ ಎಲ್ಲ ಮೂಲೆಗಳಿಂದ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳು ಬಂದಿದ್ದಾರೆ. ಏನೇ ಆಗಲಿ ನಮಗೆ ಈ ಸಾರಿಗೆ ವಿಷ್ಣು ಸರ್ ಪುಣ್ಯಭೂಮಿ ದೊರಕುತ್ತೆ ಅಂತ ನನ್ನ ಭರವಸೆ ಇದೆ. ಸರ್, ಈಗ ಇಷ್ಟು ವರ್ಷಗಳು ಆಗಿಲ್ಲ, ಈಗ ಕೂಡ ನೀವೆಲ್ಲ ಅಭಿಮಾನಿಗಳಿಲ್ಲಿದ್ದೀರಿ. ಈಗ ಆರ್ ಅಶೋಕ್ ಅವರು ಬಂದಿದ್ರು. ಈಗ ಅವರು ಲಾಸ್ಟು ಇದ್ದಿದ್ದಂಥ ಸರ್ಕಾರ ಅವ್ರದ್ದೇ ಅಲ್ವಾ, ಅವ್ರದ್ದೇ ಸರ್ಕಾರ ಇತ್ತು. ಈಗ ಅವರು ಬಂದಿದ್ದಾರೆ, ಮಾತಾಡ್ತಿದ್ದಾರೆ. ಅವ್ರದ್ದೇ ಸರ್ಕಾರ ಇದ್ದಾಗ ಕೂಡ ಈ ಹೋರಾಟಗಳನ್ನ ಮಾಡಿದ್ದೀರಿ. ಅವರು ಈಗ ನೀವು ಕೇಳ್ಬೋದಿತ್ತಲ್ವಾ, ಯಾವ ರೀತಿ ಅವರು ಅವಾಗ ಯಾವ ರೀತಿ ಸ್ಪಂದಿಸಿದ್ರು ನಿಮ್ಮ ಜೊತೆ? ಮೇಡಮ್, ಎಲ್ಲ ರಾಜಕಾರಣಿಗಳು ಬರೀ ಭರವಸೆ ಕೊಟ್ಟಿದ್ದಾರೆ, ಯಾರೂ ಕೆಲಸ ಮಾಡ್ತಾ ಇಲ್ಲ. ಈಗ ಕೆಲಸ ಆಗೋದು ವಿಷ್ಣು ಸರ್ ಅಭಿಮಾನಿಗಳಿಂದ ಮಾತ್ರ, ಅಷ್ಟೇ ನಾನು ಹೇಳೋದು. ಅದೇ ಸರ್, ಈಗ 14 ವರ್ಷದಿಂದ ಅಭಿಮಾನಿಗಳು ಹೋರಾಟ ಮಾಡ್ತಾನೆ ಇದ್ದಾರಲ್ಲ. ಸೊ ಯಾವುದೇ ರೀತಿ ಖಚಿತವಾದ ಸ್ಪಂದನೆ ಸಿಕ್ಕಿಲ್ಲ, ಖಚಿತವಾದ ನಿರ್ಧಾರ ಸರ್ಕಾರದಿಂದ ಸಿಕ್ಕಿಲ್ಲ. ತಾಳ್ಮೆ ಮೀರೈತೆ. ಆ ತಾಳ್ಮೆ ಇಲ್ಲಿ ತನಕ ಐತೆ. ನೀವು ಹೇಳಿದ ಕರೆಕ್ಟೇ, 14 ವರ್ಷ ಸುಮ್ಮನಿದ್ದು ಅಂತ. ಆ ತಾಳ್ಮೆ ಒಂದು ಕಡಲಿಗೆ ಒಂದು ಕೊನೆ ಐತೆ ಅಂದಮೇಲೆ ನಮ್ಮ ಅಭಿಮಾನದಲ್ಲ ಒಂದು ಅತಿರೇಕದಕ್ಕೆ ಹೋದಕ್ಕಿಂತ ಮುಂಚೆ ಅದಕ್ಕೊಂದು ಬಾರ್ಡ್ರ್ ಇರ್ತದೆ. ಆ ಬಾರ್ಡ್ರ್ ಪಾಸ್ ಆಗೈತೆ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ. ಒಂದೇ ನಮ್ಮ ಭಾಷೆ ನಾವು ಕೇಳ್ತಿರೋ ಭಿಕ್ಷೆ ಅಲ್ಲ. ನಾವು ಕನ್ನಡಿಗರು ಕೇಳ್ತಿರೋ ನಮ್ಮ ಹಕ್ಕು. ಅಯ್ಯಪ್ಪ ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಯಾರೋ 20 ರೂಪಾಯಿ ಬಿಸ್ಕೆಟ್ ಹಚ್ಬಿಟ್ಟು ಬಿಲ್ಡಪ್ ಕೊಡೋಂಥವ್ರಲ್ಲ ಅವರು. ಅರ್ಥ ಆಯ್ತಾ? ಕನ್ನಡಿಗ, ಪಕ್ಕಾ ಕನ್ನಡಿಗರು, ಬೇರೆಯವ್ರ ಥರ ಬೇರೆ ಭಾಷೆ ಮಾತಾಡೋರು, ಪಕ್ಕಾ ಕನ್ನಡಿಗರು. ಕರ್ನಾಟಕದಲ್ಲಿ ಇದು ಅಭಿಮಾನಿಗಳ ಆಕ್ರೋಶ ಮತ್ತು ಅವರ ಹರ್ಷೋದ್ಗಾರ ಆಗಲೇಬೇಕು ಅನ್ನೋ ಅವರ ಹಠ. ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಇದನ್ನು ಸಕ್ಸಸ್ ಮಾಡಿಕೊಡುತ್ತೆ ಅನ್ನೋದನ್ನು ನೋಡೋಣ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.